ನೋಡಿ, ಅದು ಹೋಗಿಲ್ಲ ಅಂತಂದರೆ ನಮ್ಮನ್ನು ಯಾರನ್ನು ಬಿಡೋದಿಲ್ಲ. ಗಮನಾಲ್ಕರ ಬರುತ್ತು ಸಂಪೂರ್ಣ ಇದು ನಾನು ಈಗೊಂದು ಇದರಿಂದ ಪಾಪ ಇದು ಅನ್ನಬಾರ್ದು, ಅನ್ನಕ್ಕೆ ಹೋದರೆ ಸುಮ್ಮನೆ ನಾನು ಬೈತಾರಲ್ಲ ಅಂತೇಳಿ ಸುಮ್ಮನೆ ನಿಂತ್ಕೊಳ್ತಾರೆ. ನನಗೆ ನೋವಾಗುತ್ತೆ. ಕಮಿಷನರವರು ಸ್ವಲ್ಪ ಇದಾಗಿರ್ಬೇಕು, ಭಾಳ ಗಾಂಭೀರ್ಯ ಇಟ್ಕೋದೇನೆ. ಕಮಿಷನರು ಅಧಿಕಾರಿ ಎಲ್ಲ ಇರುತ್ತೆ. ನಮ್ಮ ಬಂದನ್ನು ಹತ್ತಿರ್ತಕ್ಕಂಥ ಕಾರ್ಯಕ್ಕೆ ಕೈ ಹಾಕಿದ್ದು ನಾವು ಕೈ ಹಾಕಬಾರ್ದು. ಬಂದನ್ನು ಹತ್ತಿರ್ತಕ್ಕಂಥ ವ್ಯವಸ್ಥೆಯನ್ನು ಕಮಿಷನರು ನೇರವಾಗಿ ಮಾಡಿದ್ದಾರೆ. ಮತ್ತು ಸರ್ಕಾರ ನಾನು ಬಹಳ ಗೌರವವಾಗಿ ಮಾಡಿದ್ದೆ. ಏನೆಲ್ಲ ಮಾಡಿದ್ದಾರೆ ಬೆಂಗಳೂರಿನಲ್ಲಿ, ಹೊರಗಡೆ ನನಗೇನು ಅಷ್ಟು ಇಲ್ಲ. ಪಾಪ ಮಾಡಿದ್ದಾರೆ, ಹೋರಾಟ ಮಾಡ್ತಾ ಇದ್ದಾರೆ, ಅವರವ್ರದ್ದೇ ಆದಂಥ ಹೋರಾಟಗಳೆಲ್ಲ ಮಾಡ್ತಾ ಇದ್ದಾರೆ. ಆದರೆ ಇನ್ನೂ ನಮಗೆ ಬಂದು ಕುಡಿಯೋಕ್ಕೆ ನೀರು ಸಿಗದೇ ರೀತಿ ಬಂದಾಗ್ತಾ ಇತ್ತು. ನಾವು ಮಾಡಿರುವ ಹೋರಾಟದಲ್ಲಿ, ಮಾತನಾಡಿದಲ್ಲಿ ಮತ್ತು ನೀವು ಮೀಡಿಯಾದವರು ಬೆಂಬಲ ಕೊಟ್ಟಿರೋದು ಎಲ್ಲ ನೋಡಿದಾಗ ಆ ಪರಿಸ್ಥಿತಿ ಇತ್ತು. ಆದರೆ ಅಲ್ಲಪ್ಪ ಇದ್ದರೆ ಸ್ವಲ್ಪ ಇದು ಎಲ್ಲೋ ಸ್ವಲ್ಪ ಗಾಳಿಗಿಲಿ ಬೀಸ್ತಾ ಇದೆ. ಆದರೂ ನಮ್ಮ ಹೋರಾಟಕ್ಕೆ ಅದ್ಭುತವಾಗಿ ಯಶಸ್ಸು ಸಿಕ್ಕಿದೆ. ಅದರಲ್ಲಿ ಪ್ರಮುಖವಾದಂಥ ಬೆಂಬಲ ಮಾಧ್ಯಮದವರು, ಅವರನ್ನು ನಾನು ಅತ್ಯಂತ ಗೌರವವಾಗಿ ಅಭಿನಂದಿಸ್ತೇನೆ. ಇದು ನಿರಂತರವಾಗಿ ಇದು ನಿಲ್ಲಲಿಲ್ಲ. ಈ ಬಂದು ಇವತ್ತು ಸರ್ಕಾರಕ್ಕೆ ಬಂದನ್ನು ನಾವು ಮಾಡಿದ್ದೇವೆ. ಅನೇಕರು ಪಿತೂರಿ ಮಾಡೋದು, ಅವ್ರನ್ನೆಲ್ಲ ಈಗ ನಾನು ಹೇಳ್ಬೇಕಂದ್ರೆ ಅನೇಕರು ಪಿತೂರಿ ಮಾಡೋದು, ಬಂದನ್ನು ಆಗಬಾರ್ದು ಅಂತೇಳಿ ಪಿತೂರಿ ಮಾಡಿದ್ರು. ಆಮೇಲೆ ಅದೆಲ್ಲೋ ಒಂದು ಪದ ಹುಟ್ಟಿದೆ, ನೈತಿಕತೆ. ಆ ನೈತಿಕತೆ ಅಂದರೆ ಏನು ನಮ್ಗೆ ಅರ್ಥ ಆಗಿಲ್ಲ. ನೈತಿಕತೆ ಬೆಂಬಲ ಅಂದರೆ ಯಾವ ರೀತಿ ನೈತಿಕತೆ ಅಂದರೆ ಏನು ಅಂತ ಅವರೇ ನೈತಿಕತೆ ಅನ್ನೋದು. ನೈತಿಕತೆಯಲ್ಲಿ ಬೆಂಬಲ ಕೊಟ್ಟಿದ್ದೀವಿ. ಯಾರು ಬೇಕು ನಿಮ್ಮ ನೈತಿಕತೆ? ಯಾರು ಬೇಕಾಗಿಲ್ಲ, ನಮ್ಗೆ ಬೇಕಾಗಿಲ್ಲ. ಈ ಹೋಟ್ಲವರಿಗೆ ಬಂದಿರೋಷ್ಟು ದುರಹಂಕಾರ, ಅವರು ಬಂದಿರೋಷ್ಟು ಎಲ್ಲರನ್ನೂ ಫೋನ್ ಮಾಡಿದ್ದಾರೆ. ನಿಮ್ಗೆ ಹೇಳ್ತೀನಿ, ಹೋಟ್ಲವರು ಮುಚ್ಚಬೇಡಿ, ಅಂಗಡಿಯವ್ರು ಮುಚ್ಚಬೇಡಿ, ಇವ್ರು ಮುಚ್ಚಬೇಡಿ. ಸಂಪೂರ್ಣ ಬೆಂಗಳೂರಲ್ಲಿ ಪೊಲೀಸ್ ಚೈನಲ್ಲೇ ವ್ಯವಸ್ಥಿತವಾಗಿ ಮಾಡ್ತಿದ್ದಾರೆ. ನಾನು ಹೇಳ್ತಾರಲ್ಲ ಎಲ್ಲರೂ ಹೋಟ್ಲವರು ಹೇಳ್ತಾರೆ, ನಮ್ಗೇನಿಲ್ಲ ಮುಚ್ಚಕ್ಕೆ ಹೋಗ್ಬೇಡಿ ಅನ್ನೋದನ್ನ ನೀವು ಹೇಳ್ತಾರೆ. ಯಾರಿಗೋಸ್ಕರ ನಾವು ಚಳವಳಿ ಮಾಡ್ಕೊಳ್ಬೇಕಾದ್ರು, ಯಾರಿಗೋಸ್ಕರ ಏನಿದು ಗೌರವವಾಗಿ ಪ್ರಾಮಾಣಿಕವಾಗಿ ಚಳವಳಿ ರಾಜ್ಯಕ್ಕಾಗಿ ಮಾಡಿದ್ದೇವೆ. ಇದನ್ನ ನೀರ ಹತ್ತಿಕ್ಕತಕ್ಕಂಥ ಮಟ್ಟಕ್ಕೆ ಹೋಗಬಾರ್ದಾಗಿತ್ತು, ಹೋಗಿದ್ದಾರೆ. ಆದರೂ ಬಂದ್ ಯಶಸ್ವಿ ಆಗಿದೆ. ಇದಕ್ಕೆ ನಾನು ನಾಡಿನ ಜನತೆಗೆ, ಸಂಘ ಸಂಸ್ಥೆಗಳಿಗೆ ಸಂಪೂರ್ಣವಾಗಿ ನಾನು ಅಭಿನಂದನೆಯನ್ನು ಸಲ್ಲಿಸುತ್ತೇನೆ.